ಇವತ್ತು ನನ್ನ ಮಗಳು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕಿತ್ತು ಅವ್ರ ಸ್ಕೂಲಲ್ಲಿ. ಅಲ್ಲಿ ಕಾರ್ಯಕ್ರಮ ಕೊಡೋಕ್ಕೋಸ್ಕರ ನಮ್ಮ ಮನೆಯವ್ರು ನೋಡಿ ಭರತನಾಟ್ಯಮ್ ಏನು ಡ್ರೆಸ್ ಹಾಕಬೇಕು ಅದಕ್ಕೆ ಮೇಕಪ್ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಅದ್ರ ಜೊತೆ ನನ್ನ ಚಿಕ್ಕ ಮಗಳು ಸಹ ರೆಡಿ ಆದ್ಲು, ಅಕ್ಕನ ಸ್ಕೂಲಿಗೆ ಬರ್ತೀನಿ ಅಂತೇಳಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ. ಸೊ ಅಲ್ಲಿಂದ ಇಬ್ಬರು ವಾಹನ ಹತ್ತಿ 3 ಜನ ನಾವು ಸ್ಕೂಲ್ ಕಡೆ ಪಯಣ ಹೊರಟ್ವಿ. ಸೊ ಅಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿನ ಮಕ್ಕಳು ಹೈಯರ್ ಎಜುಕೇಷನ್ ಏನು ತೊಗೊತಾ ಇರ್ತಾರೋ ಅಂದರೆ ಪ್ರೌಢಶಾಲಾ ಮಕ್ಕಳು ಅವ್ರು ನಿಂತ್ಕೊಂಡು ವೆಲ್ಕಮ್ ಮಾಡಿಕೊಂಡ್ರು. ಭಾಳ ಖುಷಿ ಅನ್ನಿಸ್ತು. ಅಂದರೆ ಅವ್ರು ನಿಲ್ಲಿಸಿರೋದೇ ಬರೋ ಪೇರೆಂಟ್ಸ್ಗಳಿಗೆ ಮತ್ತು ಬರೋ ಮಕ್ಕಳನ್ನ, ಪುಟಾಣಿ ಮಕ್ಕಳನ್ನ ವೆಲ್ಕಮ್ ಮಾಡಲಿಕ್ಕೆ ಅಂಥೇಳಿ ನಿಲ್ಲಿಸಿದ್ರು. ಈ ಶಾಲೆ ಬಂದು ಡಾಬಸ್ಪೇಟೆನಲ್ಲಿ ಅಗಲಕುಪ್ಪೆ ಮುಖ್ಯ ರಸ್ತೆ SRS ವಿದ್ಯಾನಿಕೇತನ ಅಂಥೇಳಿ. ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ, ಇಲ್ಲಿನ ಶಿಕ್ಷಕರಾಗಲಿ ಪಾಪ ಭಾಳ ಸಪೋರ್ಟಿವು. ನೋಡಿ, ಇದು ಇವತ್ತು ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಣ್ಣ ಪುಟ್ಟ ಮಕ್ಳಿಗೋಸ್ಕರ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ. ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಬಂದಿದ್ದು ತುಂಬ ಚೆನ್ನಾಗಿ. ಅಲ್ಲಿ ಕಾಸ್ಟ್ಯೂಮ್ಸು ಮತ್ತು ವೇಷಧಾರಿಗಳು, ಶ್ರೀಕೃಷ್ಣ ವೇಷ ಮತ್ತು ರಾಧೆ ವೇಷ ಇವೆಲ್ಲ ಹಾಕ್ಕೊಂಬಂದಿದ್ದು ಮಕ್ಕಳು ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ಭಾಗವಾಗಿ ನನ್ನ ಮಗಳಿಗೆ ಒಂದು ಭರತನಾಟ್ಯಮ್ಮು ಕೊಟ್ಟಿದ್ದರು ವೆಲ್ಕಮ್ಗೆ. ಸೊ ಈ ವಿದ್ಯೆ ಕಲಿಸಿದ ಗುರುಗಳಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಚೈತ್ರ ಮೇಡಮ್ ಅಂಥೇಳಿ 2 ವರ್ಷದಿಂದ ಕಷ್ಟಪಟ್ಟು ಅವ್ರು ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಇವಳು ಸಹ ಅಕ್ಷರ ಸಹ ಕಲಿತ್ಕೊಂಡು ಮುಂದುವರಿತಾ ಇದ್ದಾಳೆ. ಇದೊಂದು ಭಾಳ ಖುಷಿ ವಿಚಾರ. ಈ ಸ್ಕೂಲಲ್ಲಿ ಯಾವುದೇ ಕಾರ್ಯಕ್ರಮ ಬಂದರೂ ನನ್ನ ಮಗಳಿಗೆ ಮೊದಲನೇ ಕಾರ್ಯಕ್ರಮ ಕೊಡ್ತಾರೆ. ಯಾಕೆಂದರೆ ಕಲ್ತಿದ್ದಾಳೆ, ಕಲೆ ಇದೆ ಅಂಥೇಳಿ ಕೊಡ್ತಾರೆ. ಇದಕ್ಕೆ ನಾವು ಆಭಾರಿಗಳು ಟೀಚರ್ಗಳಿಗೆ ಮತ್ತು ಆ ಶಾಲೆಗೆ. ನೋಡಿ, ಅಲ್ಲಿ ಮಕ್ಕಳುಗಳು ಎಷ್ಟು ಚೆನ್ನಾಗಿ ವೇಷಭೂಷಣ ಹಾಕ್ಕೊಂಡು ಬಂದಿದ್ರು ಅಂದರೆ ಆ ಕ್ಯೂಟ್ನೆಸ್ಸು ಅದೆಲ್ಲ ಭಾಳ ಖುಷಿ. ಅಲ್ಲಿಂದ ಶಾಲೆ ಈಗ ಅವರು ಓನರ್ ಬಂದು ರಿಶ್ವಂತ್ DJ ಅಂಥೇಳಿ ಅವರು ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ. ಸ್ಕೂಲು ಅಷ್ಟೇ ಭಾಳ ಒಳ್ಳೆ ಸ್ಕೂಲ್ ಇದು. ಸ್ಟೇಟ್ ಸಿಲೆಬಸ್ ಆದ್ರೂ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಅಲ್ಲಿನ ಶಿಕ್ಷಕರು ಇರ್ಬೋದು, ಮ್ಯಾನೇಜ್ಮೆಂಟಿಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿ ಮೂಡಿಬಂತು. ನೋಡಿ, ಅಲ್ಲಿನ ಸಿಬ್ಬಂದಿ ಮತ್ತು ಅವರೆಲ್ಲ ಸೇರಿಕೊಂಡು ಒಂದು ಫೋಟೋ ತೆಗೆದಿದ್ದು ಇದು ಭಾಳ ಚೆನ್ನಾಗಿದೆ. ಸೊ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹದಿನೇಳನೇ ತಾರೀಕು ಮಳೆ ಹುಟ್ಟಿದ್ದು, ಮಗೆ ಮಳೆ ಅಂಥೇಳಿ. ಸೊ 5 ದಿವಸ ಅನುಸರಿಸಿತ್ತು, ಅಂಥ ಮಳೆ ಬಿದ್ದಿರಲಿಲ್ಲ. ಸೊ ಇವತ್ತು ನಿನ್ನೆ ಸಂಜೆ ಒಳ್ಳೆ ಮಳೆ ಬಿತ್ತು. ಹಿಂಗೆ ಅಂದರೆ ಬೋರ್ಗರೆತ ಮಳೆ, ಮಗೆ ಮಳೆ ಅಂತ ಹೇಳೋದಕ್ಕೆ ಅರ್ಥ ಕರೆಕ್ಟ್ ಇದೆ. ಅದು ಮಗೆ ಗಾತ್ರ ಮಳೆ ಬೀಳ್ತದೆ ಅಂದರೆ ಮಗೆ ಗಾತ್ರನೇ ಬಿದ್ದಿದೆ. ಅಷ್ಟು ಸಂತುಷ್ಟಿಯಾಗಿ ಮಳೆ ಬಿದ್ದಿದೆ. ನೋಡಿ, ಇದು ಭೂಮಿ ಹಸಿರುಟ್ಟು ಮೆರೆಯೋ ಸಮಯ. ಹಸಿರು ಬಳೆ, ಹಸಿರು ಸೀರೆ, ಹಸಿರು ಕುಪ್ಸ ಇಟ್ಕೊಂಡು ಭೂಮಿ ತಾಯಿ ಧರಣಿ ಮೆರೆಯುವಂಥ ಸಮಯ. ಅಂದರೆ ಇದು ಹಸಿರು ಕಾಲ. ಅಂದರೆ ನಾವು ಗರಿ ಮೇಯೋ ಸಮಯ ಅಂತೀವಿ. ಈ ಟೈಮಲ್ಲಿ ಆಲ್ಮೋಸ್ಟ್ ಹೊಲಗಳೆಲ್ಲ ಗರಿ ಮೇಯಕ್ಕೆ ಬರುತ್ತೆ. ಇದು ನೋಡಿ, ಮತ್ತು ರಾತ್ರಿ ಒಳ್ಳೆ ಮಳೆ ಆಗಿ ನಮ್ಮಲ್ಲಿ 3 ವರ್ಷ ಆಗಿತ್ತು ಹಳ್ಳ ಕೊಳ್ಳ ತುಂಬಿ, ಹಳ್ಳ ಕೊಳ್ಳ ಹರಿದು. ಈ ಮಗೆ ಮಳೆ ಬಂದ್ಬಿಟ್ಟು ನಮಗೆ ಒಳ್ಳೆ ಹಳ್ಳ ಕೊಳ್ಳ ತುಂಬಿದೆ. ಭಾಳ ಖುಷಿ. ಈ ಮಳೆ ಹೆಂಗೆ ಅಂದರೆ ಇಷ್ಟು ದಿವಸದಿಂದ ಬಿದ್ದಿದ್ದು ಅಂಥ ಮಳೆ ಇರಲ್ಲ. ಗಂಡು ಮಳೆ ಅಂತ ಯಾವುದೂ ಇಲ್ಲ. ಎಲ್ಲ ಸೋನೆ ಮಳೆ ಥರ ಸುಮ್ಮನೆ ಬೀಳೋದು, ಅಂತ ಸುಮ್ಮನೆ ಅಂತರಿಸ್ಬಿಟ್ಟು ಹೋಗೋದು. ಹೊಲ್ದು ಬಿತ್ತನೆ ಎಲ್ಲ ಆಯಿತು. ನೋಡಿ, ಬೆಂಡೆ ಗಿಡ ಹಾಕಿದು. ಮಳೆ ತುಂಬ ಮಳೆ ಬಂದಿದ್ದು ಕೆಲವ್ರಿಗೆ ಅನುಕೂಲ, ಕೆಲವ್ರಿಗೆ ಅನಾನುಕೂಲ. ರೈತರಿಗೆ ಅನುಕೂಲನೇ ಒಂದು ಲೆಕ್ಕಾಚಾರಕ್ಕೆ. ಅನಾನುಕೂಲ ಯಾರಿಗಾಗಿದೆ ಅಂದರೆ ಈ ಮನೆ ಕಳ್ಕೊಂಡ್ರವ್ರಿಗೆ ಅಥವಾ ನೆರೆ, ಕೆಲವರೆಲ್ಲ ಮಳೇಲಿ ಸಿಗಾಕೊಂಡ್ಬಿಡ್ತಾರೆ ಹೊರಗಡೆ ಹೋಗಿ, ಅಂಥವ್ರಿಗೆಲ್ಲ ಸಮಸ್ಯೆ ಆಗಿರುತ್ತೆ. ಬಟ್ ಏನೇ ಸಮಸ್ಯೆ ಆದರೂ ಪ್ರಕೃತಿ ಇದು ಆಗಲೇಬೇಕು. ಯಾಕೆ ಅಂದರೆ ಪ್ರಕೃತಿ ನಮಗೇನು ಕೊಡುತ್ತೋ ಅದನ್ನು ಸ್ವೀಕಾರ ಮಾಡಬೇಕು. ಇದೇ ಥರ ಸಮಸ್ಯೆ, ಒಂದು ಸಣ್ಣ ಸಮಸ್ಯೆ ನನಗೂ ಆಯಿತು. ನೆನ್ನೆ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಬರಬೇಕಾದ್ರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಶುರುವಾಯಿತು. ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಅಲ್ಲಿ ಒಂದು ಮನೆ ಸಿಕ್ತು. ಆ ಮನೆ ಪಾಪ ಅವ್ರ ಸೇಫ್ಟಿಗೆ ಅಂತೆಲ್ಲ ಗ್ರಿಲ್ ಹಾಕ್ಸ್ಕೊಂಡು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮನೆ. ಅಲ್ಲಿ ಆಚೆ ಒಂದು 2 ಅಡಿಯಷ್ಟು ಇಂಚು ಆಚೆ ಬಿಟ್ಟಿದ್ರು ನಿಂತ್ಕೊಳ್ಳಿಕ್ಕೆ ಅಂಥೇಳಿ. ಸೊ ನಾವು ಹೋಗಿ ನಿಂತ್ಕೊಂಡು ಅಲ್ಲಿ ಒಂದು 3/4 ಗಂಟೆ ಆಯಿತು, ಮಳೆ ಕಡಿಮೆ ಆಗಲಿಲ್ಲ. ನಾನು ನನ್ನ 10 ತಿಂಗಳು ಮಗು ಮತ್ತು ನನ್ನ ಹೆಂಡತಿ, ನನ್ನ ದೊಡ್ಡ ಮಗಳು ಇಷ್ಟು ಜನ ಇದ್ವಿ.
ಮಳೆ ಬರುತ್ತೆ ಅಂತ ಗೊತ್ತಿದ್ರು ಟೂ ವೀಲರ್ ತೊಗೊಂಡೋಗಿದ್ದು ನಮ್ಮ ತಪ್ಪದು, ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ. ಬಟ್ ಮನುಷ್ಯತ್ವ ಸತ್ತಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಅಷ್ಟು ಮನೆಯಲ್ಲಿ ಒಂದು 3-4 ಜನ ಇದ್ದರು, ಅವರು ಹೆಣ್ಮಕ್ಳು, ಅವ್ರ ತಾಯಿ ಎಲ್ಲ ಇದ್ದರು. ಬಟ್ ಅವರು ಕಿಟಕಿಲಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾಯಿದ್ರು. CC ಕ್ಯಾಮ್ರಾ ಎಲ್ಲ ಹಾಕ್ಸಿದ್ರು, ಅವರೆಲ್ಲ ನಮ್ಮನ್ನು ಅಬ್ಸರ್ವ್ ಮಾಡಿದ್ರು. ಬಟ್ ಇಷ್ಟು ಮಳೆ ಬರ್ತಾಯಿದೆ, ಇರಿಷ್ಟು ಹೊಡಿತಾ ಇದೆ, ಮಕ್ಕಳಿದ್ದಾರೆ, ನೆನೀತಾರೆ ಅನ್ನೋದೊಂದು ಭಾವನೆಯೂ ಕೂಡ ಬರಲಿಲ್ಲ ಅವ್ರಿಗೆ. ಅಟ್ಲೀಸ್ಟು ಒಳಗಡೆ ಕರೆಯೋದು ಬೇಡ, ಆ ಪೋಟಿಗಾಗಾದ್ರೂ ಕರೆದ್ಬಿಟ್ಟು ನಿಂತ್ಕೊಳ್ಳಿ ಮಳೆ ಅಂತ ಹೇಳ್ಬೋದಿತ್ತು. ಬಟ್ ಇದು ನನ್ನ ಸ್ವಾರ್ಥಕ್ಕೆ ಅಂತ ಹೇಳ್ತಿಲ್ಲ, ಬಟ್ ಅಲ್ಲಿ ಸ್ಥಳೀಕರು ಸಹ ಬಂದರು, ಮಳೆ ಜಾಸ್ತಿ ಆಯ್ತು ಅಂತೇಳಿ. ಸೊ ಅವ್ರನ್ನೂ ಸಹ ಒಳಗೆ ಕರೀಲಿಲ್ಲ ಬಿಡಿ ಅವರು. ಈ ಮನುಷ್ಯನಿಗೆ ಮಾನವೀಯ ಮೌಲ್ಯ ಸವಿತಾ ಇದೆ, ಸತ್ತೋಗ್ತಾ ಇದೆ. ಇದಕ್ಕೆ ಪಾಪ ಅವ್ರ ಸೇಫ್ಟಿ ಅವ್ರು ಯೋಚನೆ ಮಾಡ್ತಾರೆ, ಯಾಕೆಂದ್ರೆ ನಾವು ಅಪರಿಚಿತ ಇರ್ಬೋದು. ಆದರೆ ಅಲ್ಲಿ ಸ್ಥಳೀಕರು ಸಹ ಇದ್ರಲ್ವ, ಅವ್ರನ್ನೂ ಕರಿಬೋದಿತ್ತಲ್ವ. ಭಾಳ ನೋವಾಯ್ತಿದ್ದು. ನಾನು ಮನೆಗೆ ಬಂದು 1.5 ಗಂಟೆ ಆದ್ರೂ ಅದನ್ನೇ ಈಗಲೂ ಸಹ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ, ಹೆಂಗಪ್ಪ ಇದು ಜನ ಅಂಥೇಳಿ. ಇದು ಯಾರನ್ನೂ ಬಿಡಲ್ಲ. ಸಮಸ್ಯೆ ಸಣ್ಣದಾಗಲಿ ದೊಡ್ಡದಾಗಲಿ ಎಲ್ರಿಗೂ ಅದೇ ಆಗುತ್ತೆ ನೋಡಿ. ಬಾಂಧವ್ಯ ಇವನ್ನ ನೋಡಿ ಕಲಿಬೇಕು. ಇದು ಊರು ಬೇರೆ, ಅದ್ರ ಊರು ಬೇರೆ, ಎರಡು ಒಟ್ಟಿಗೆ ಸೇರಿಸಿದ್ದೀವಿ. ಒಂದು ಸ್ಯಾಂಡಿ, ಒಂದು ವೈಟಿ ಅಂತೇಳಿ. ತುಂಬ ಕ್ಯೂಟಾಗಿದ್ದಾವೆ. ಇದು ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಎಷ್ಟೇ ನೋವಿದ್ರು ನನ್ನ ಮಕ್ಕಳು ನೋಡಿದಷ್ಟೇ ಖುಷಿ ಆಗುತ್ತೆ. ಇದು ಏನೋ ಮಗಳೇ ಚೇರ್ ಹಾಕೊಂಡೆಲ್ಲ ಸರ್ಕಸ್ ಮಾಡ್ತಿದ್ಯಾ, ಏನಿದು? ಅಪ್ಪ ದೋಸೆ ಹಾಕ್ತಿದ್ದೀನಿ. ಯಾಕೆ ಅಮ್ಮ ಹಾಕ್ಕೊಡ್ಲಿಲ್ವಾ? ಅಪ್ಪ ಇಲ್ಲ, ಅಮ್ಮ ಹಾಕ್ಕೊಡ್ತೀನಿ ಅಂದ್ರು. ನಾನು ಇಲ್ಲ ತಿಂತೀನಿ ಅಂತ ಅನ್ಕೊಂಡು ಹೇಳ್ದೆ. ಅಮ್ಮ ಅದಕ್ಕೆ ಹೋಗಿ ನೀನು ಹಾಕೋ ಹೋಗು ಅಂದ್ರು. ಅದಕ್ಕೆ ನಾನು ಹಾಕೊಳಕ್ ಟ್ರೈ ಮಾಡ್ತಿದ್ದೀನಿ. ಈಗ ನೀವು ದೋಸೆ ಹಾಕ್ತೀರಾ? ದೋಸೆ ನೀವು ಹಾಕ್ಬಿಡ್ತೀರಾ? ಅಪ್ಪ ಹಾಕ್ತೀನಿ. ಹೆಂಚು ಕಾಯ್ದಿರೋದು ಗೊತ್ತಾಗತ್ತ ನಿಮಗೆ ಹೆಂಗೆ ಕಾಯ್ದದೆ ಅಂತ? ಗೊತ್ತಾಗಲ್ಲ, ಸುಮ್ಮನೆ ಹಾಕ್ಬಿಡೋದು ಅಷ್ಟೇ. ಅದು ಬೇಯುತ್ತಲ್ಲ ದೋಸೆ. ಸ್ಟವ್ ಉರಿತಾ ಆಯ್ತು, ಹಚ್ಚಿದ್ಯಾ? ಇಲ್ಲ, ಓಹೋ ಹಚ್ಚಿದ್ದೀರಾ. ಇದು ಕಾವು ಕೊಟ್ಕೋಬೇಕು ಸ್ವಲ್ಪ ಹಿಂಗೆ, ಆಯಿತಾ? ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಹಿಂಗೆ ಚೆಕ್ ಮಾಡ್ಕೊಬೇಕು. ಕಲಿತಿದ್ಯಾ? ಓಕೆ, ಒಳ್ಳೇದದು. ಹುಷಾರಾಗಿರ್ಬೇಕು, ಕೇರ್ಫುಲ್ಲಾಗಿ. ನೋಡೋಣ, ಹಾಕು. ಹಿಂಗೆ ಹಾಕ್ತೀಯಾ? ಕಾಯ್ದಿದ್ಯಾ? ನೋಡಿ, ಇಲ್ಲಿಗೆ ಇಷ್ಟು ಹಬೆ ಹೊಡಿಬೇಕು. ಹಾಕಿ ನೋಡೋಣ. ನನ್ನ ಮಗಳನ್ನ ಮೊದಲನೇ ದೋಸೆ ಇದು. ಶಪಥ ಮಾಡಿ ದೋಸೆ ಹಾಕ್ತೀನಿ ಅಂತ ಸಿಟ್ಟು ಮಾಡ್ಕೊಂಬಂದು ಹಾಕ್ತಾವಳೆ. ನಾನು ಯಾಕಂತೀನಿ ಅಂತೇಳಿ ಅವ್ರ ಅಮ್ಮನ ಮೇಲೆ ಜಗಳ ಕಾಯ್ದು. ಚೆನ್ನಾಗಿ ಹಾಕ್ತೀವಿ ಮಗಳೇ. ಹಾಂ, ಓಹೋ, ಚೆನ್ನಾಗಿ ಬಂತು. ಗುಡ್, ವೆರಿ ಗುಡ್. ಸಾಕ್ಬಿಡಿ. ಈಗ ಏನು ಮಾಡ್ತೀರಾ ಅದಕ್ಕೆ? ಆಯಿಲ್ ಹಾಕಿ. ಓಹೋ, ಎಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಅಮ್ಮ ನೋಡುವಾಗ, ಅಮ್ಮ ಮಾಡ್ಬೇಕಾದ್ರೆ ಕದ್ದು ನೋಡ್ಕೊಂಬಿಟ್ಟ? ಹಾಂ, ಹಾಕಿ ನೋಡೋಣ ಹೆಂಗೆ ಹಾಕ್ತೀರಾ. ಇವೆಲ್ಲ ಕಲಿಬೇಕು ಅಂತ ನಿನಗೆ ಗೊತ್ತಿತ್ತಾ? ಸುಮ್ಮನೆ ಏನು ಆಟಕ್ಕೋಸ್ಕರ ಮಾಡ್ತಿದ್ಯಾ? ಸಿಟ್ಟು ಬಂದ್ಬಿಟ್ಟು ಮಾಡ್ತಾಯಿದ್ಯಾ? ಅಮ್ಮನ ಮೇಲೆ ಸಿಟ್ಟಿಗೆ? ಹುಷಾರಮ್ಮ. ಗೊತ್ತಾಯ್ತಾ ನಿನಗೆ ಬೆಂದೈತೆ ಅಂತ? ದಬಾಕಿ ಬೇಯಿಸೋದು ತಿರುವಾಕ್ ಮತ್ತೆ. ಬಿಡಿ ಬೇಯಲಿ. ಅದು ಬೆಂದೈತಾ? ಮುಗೀತಾ? ಪ್ಲೇಟ್ ಕೊಡ್ಲಾಗಾರೆ? ತೊಳಿ. ಕೈ ಕುರ್ಪಿಲೆ ಎತ್ತಮ್ಮ. ನೀವು ಕಲಿಯೋದಂಗೆ ಇರಲಿ, ನಮಗೆ ಭಯ ಹತ್ಕೊತದೆ. ಈಗ ಫ್ಲೇಮ್ ಕಡಿಮೆ ಮಾಡಿ. ಇಲ್ಲ, ಹಾಕ್ಬಿಡಿ, ಇನ್ನೊಂದು ದೋಸೆ ಹಾಕಿ. ಫ್ಲೇಮ್ ಜಾಸ್ತಿ ಐತಲ್ಲಪ್ಪ, ಉರಿ ಜಾಸ್ತಿ ಇದೆ. ದೋಸೆ ಹಾಕೋದು ಮುಂಚೆ ಉರಿ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿ, ಈ ಕಡೆ ಉಲ್ಟಾ. ಹಂಗೆ. ಮತ್ತು ಈಗ ದೋಸೆ ಹಾಕಿ, ದೋಸೆ ಬೇಯ್ಬೇಕಾದ್ರೆ ಮತ್ತೆ ಫ್ಲೇಮ್ ನೀನು ಸ್ಟವ್ ಜಾಸ್ತಿ ಮಾಡ್ಕೋಬೇಕು, ಆಯಿತಾ? ಇಲ್ಲದ್ರೆ ಹೆಂಚು ಸೀದೋಗ್ಬಿಡುತ್ತೆ, ಇಲ್ಲ ದೋಸೆ ಸೀದೋಗ್ಬಿಡುತ್ತೆ. ವೆರಿ ಗುಡ್. ನಿನಗೆ ಎಷ್ಟು ದೋಸೆ ತಿಂತೀರಾ ಈಗ? 4 ತಿಂತೀರಾ? ನೋಡಿ, ಅಷ್ಟು ಒತ್ತಿ ಎಳಿಬಾರ್ದು, ಸುಮ್ಮನೆ ಮೇಲೆ ಎಳಿಬೇಕು. ಬರುತ್ತೆ, ಏನು ತೊಂದರೆ ಇಲ್ಲ. ಕಲಿತಾ ಇರೋದಲ್ವ ನೀವು. ವೆರಿ ಗುಡ್ ಮಗಳೇ. ಸಖತ್ ಮಗಳೇ, ಕಲ್ತಿದ್ಯಾ? ಇಷ್ಟು ಕಲ್ತ್ಕೊಂಡ್ರೆ ಸಾಕು ನಿನ್ನ ವಯಸ್ಸಿಗೆ. ತಿರುಗಿಸು ದೋಸೆ. ಸೀದೋಗಿದೆ. ಏನು ಕೇಳು, ನೀನು ಫಸ್ಟೇ ಉರಿ ಕೊಟ್ಕೊಂಡ್ಬಿಟ್ಟಿದ್ದೆ. ದೋಸೆ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಫ್ಲೇಮ್ ಕಡಿಮೆ ಮಾಡ್ಕೊಬೇಕು. ನೋಡಿ, ಈಗ ಜಾಸ್ತಿ ಉರಿತಾ ಇದೆಯಾ? ದೋಸೆ ಬೇಯ್ಬೇಕಾದ್ರೆ ಉರಿಲಿ, ತೊಂದರೆ ಇಲ್ಲ. ಇಷ್ಟು ಕಲ್ತಿದ್ಯಾ ಮಗಳೇ, ಸಾಕು ಸದ್ಯಕ್ಕೆ. ಇನ್ನೊಂದು ದೋಸೆ ಹಾಕೊಂಬಿಡು, 3 ತಿನ್ಕೊಂಬಿಡಿ ಅಂತೆ. 2 ತಿನ್ನಬಾರ್ದು, 3 ತಿನ್ನಬೇಕು, ಆಯಿತಾ? ವೆರಿ ಗುಡ್. ದೋಸೆ ಚೆನ್ನಾಗೈತಾ? ಅಮ್ಮ ಮಾಡ್ದಂಗೆ ಐತಲ್ಲ? ನೋಡಿ, ಇಬ್ಬರು ದೋಸೆ ಹಾಕ್ಕೊಂಡು ಆಟಕ್ಕೋಸ್ಕರ ದೋಸೆ ಹಾಕೊಂಡು ತಿಂತಿರೋದು. ಖುಷಿ ಆಗ್ಬಿಟ್ರು. ಹೆಂಗೈತೆ ಮಗಳೇ ಧೋನಿ? ನೀನು ಮಾಡಿರೋದು? ನಿನಗೆ ಸೂಪರ. ಗುಡ್ ಮಗಳ, ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ. ನೋಡಿ, ಚಿರತೆ ಬಂದು ಹೋಗಿ 1 ವಾರದ ಮೇಲೆ ಆಗಿದೆ. ಇನ್ನೂ ಹುಷಾರಾಗಿಲ್ಲ. ಕಾರಣ ಏನಪ್ಪ ಅಂದರೆ,
2 ಸಲ ಚಿರತೆ ನೋಡೋದು ಲೈವಲ್ಲಿ ಕಣ್ಣಲ್ಲಿ ನೋಡ್ಬಿಟ್ಟು ಅವ್ನು ಭಯ ಬಿದ್ದಿರೋದು. ಜ್ವರ ಫೀವರ್ ಎಷ್ಟಿದೆ ಅಂದರೆ ಅವ್ರು ವೆಟ್ರನರಿ ಡಾಕ್ಟ್ರೇ ಆಶ್ಚರ್ಯಪಟ್ಬಿಟ್ಟು ಇಷ್ಟೊಂದು ಜ್ವರ ಬಂದು ನಾಯಿ ಬದುಕಿದೆ ಅಂತೇಳಿ. ಬಾಯಲ್ಲಿ ಉಣ್ಣ ಹಾಕ್ಬಿಟ್ಟು ಅನ್ನ ಸೇರ್ತಾಯಿಲ್ಲ, ನೀರು ಸೇರ್ತಾಯಿಲ್ಲ, ಹಾಲು ಮೊಸರು ಮಜ್ಜಿಗೆ ಹಾಕಿ ಅಂತ ಹೇಳೋರು. ಅದು ಇಳಿತಾ ಇಲ್ಲ ನೋಡಿ. ಬರೀ ಎಳ್ನೀರು ಗ್ಲೂಕೋಸು ಇಷ್ಟರಲ್ಲೇ ಒಂದು ವಾರದಿಂದ ಸಾಕ್ತಾಯಿದ್ದೀವಿ. ಇಂಜೆಕ್ಷನ್ ಹಾಕ್ತವ್ರೆ ಹೋಗ್ತಾವ್ರೆ. ಎಷ್ಟು ಬೇಗ ಇವ್ನು ಕ್ಯೂರ್ ಆಗ್ತಾನೋ ಅಷ್ಟು ಒಳ್ಳೇದು ಪಾಪ. 3 ಜನ್ಮ ಯಾವಕ್ಕೂ ಹೇಳ್ಕೊಳಕ್ಕಾಗಲ್ಲ, ಯಾರಿಗೆ ಹೇಳ್ಕೊತಾರೆ, ನಮಗೆ ಬಾಯಿದೆ ಹೇಳ್ಕೊತೀವಿ. ಎಷ್ಟು ಬೇಗ ಒಳ್ಳೇದಾಗುತ್ತವ, ಎಷ್ಟು ಬೇಗ ಹುಷಾರಾಗ್ತವೆ ಅಷ್ಟು ಖುಷಿ ನಮಗೆ. ಚಿರತೆನ ಎಷ್ಟು ಭಯಂಕರವಾಗಿತ್ತು ಅಂತ ಯೋಚನೆ ಮಾಡಬೇಕು. ನೋಡಿ ಅದು ನೀರು ಕುಡಿಯೋಕ್ಕೂ ಪಾಪ ಬಂದಾನ, ಅದಕ್ಕೆ ಬಾಯಿ ಉಣ್ಣಾಗ್ಬಿಟ್ಟದ ಅದಕ್ಕೆ. ಬಾ ಇಲ್ಲ ಬಾ 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 ಇಲ್ಲ ಬಾ ಇಲ್ಲ. ನೋಡಿ ಚಿರತೆ ಬಂದು ಹೋಗೋದಂಗಿರಲಿ, ಮಕ್ಳನ್ನ ಸಾಕ್ದಂಗೆ ಸಾಕ್ಬೇಕಾಗಿದೆ ನಾಯಿಗಳ್ನ. ಅಷ್ಟು ಕ್ವಾಟ್ಲೆ ಆಗ್ಬಿಟ್ಟೈತೆ ಚಿರತೆದೊಂದು. ಸದ್ಯಕ್ಕೆ ಇವತ್ತಿನ ವಿಡಿಯೋಗಳು, ಇವತ್ತಿನ ಬ್ಲಾಗ್ ಇಷ್ಟು. ಮುಂದಿನ ವಿಡಿಯೋದಿಂದ ಸಿಗೋಲ್ಲ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶರಣಾರ್ಥಿ.